ನಾಯಕರುಗಳಿಗೆ ಇಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಅದ್ರ ಜೊತೆಗೆ ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಒಕ್ಕಲಿಗರು ಇವತ್ತು ನೆನಪಾಗ್ತಾ ಇದ್ದಾರೆ ಮೇಡಮ್. ಇದುವರೆಗೆ ಯಾಕೆ ಒಕ್ಕಲಿಗರು ನೆನಪಾಗಿರ್ಲಿಲ್ಲ? ಒಕ್ಕಲಿಗರಿಗೋಸ್ಕರ ಏನ್ ಮಾಡಿದ್ದಾರೆ? ಒಂದೇ ಒಂದು ಯೋಜನೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಮಂಡಳಿ ಅಂತ ಒಂದಿದೆ, ಅದಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ. ಇವರು ಅಧಿಕಾರಕ್ಕೆ ಬರ್ತಿದ್ದಂಗೆನೆ ರೈತಾಪಿ ಕುಟುಂಬದ ಯೋಜನೆಗಳಿಗೆ, ರೈತಾಪಿ ಜನರಿಗೆ ಕೃಷಿ ಸಮ್ಮಾನ ಅಂತ 4,000 ಕೊಡ್ತಾ ಇದ್ರು. ಅದು ಮ್ಯಾಕ್ಸಿಮಮ್ ತಲುಪ್ತಿದ್ದು ಒಕ್ಕಲತನ ಮಾಡ್ತಕ್ಕಂಥವ್ರಿಗೆ. ಆ 4,000 ನಿಲ್ಲಿಸ್ತಾರೆ. ವಿದ್ಯಾನಿಧಿ ಅಂತ ಹೇಳಿ ಒಕ್ಕಲತನ ಮಾಡ್ತಿದ್ದಂತ ರೈತರು ಮಕ್ಕಳುಗಳಿಗೆ ಕೊಡ್ತಿದ್ದಂತ ವಿದ್ಯಾನಿಧಿಯನ್ನ ನಿಲ್ಲಿಸ್ತಾರೆ. ಯಾಕೆ ಇವರು ಅದನ್ನು ನಿಲ್ಲಿಸ್ಬೇಕಾದ್ರೆ ಯಾಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು? ಇವ್ರು ಮ್ಯಾನಿಫೆಸ್ಟೋ ಏನ್ ಮೇಡಮ್? ಒಕ್ಕಲಿಗರಿಗೆ 4% ಇಂದ 12% ರಿಸರ್ವೇಶನ್ ಜಾಸ್ತಿ ತಗೊಂಡು ಹೋಗ್ತೀವಿ ಅಂತ ಮ್ಯಾನಿಫೆಸ್ಟೋ ರಿಸರ್ವ್ ಇದು ಮಾಡ್ತಾರೆ. ಆ ಮ್ಯಾನಿಫೆಸ್ಟೋವನ್ನ ಯಾಕೆ ಇವ್ರು ಫುಲ್ಫಿಲ್ ಮಾಡಲಿಲ್ಲ? ಬಿಜೆಪಿ ಮಾಡಿದೆ. ಇನ್ನು ಹೇಳ್ತೀನಿ, ಬಿಜೆಪಿ 4% ಇಂದ 6% ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ತೆಗೆದುಕೊಳ್ತು. ಬಿಜೆಪಿ ಇದೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ರಚನೆ ಮಾಡ್ತು. ಇದೇ ಒಕ್ಕಲಿಗರ ಅಭಿವೃದ್ಧಿ ನಿಗಮವನ್ನ ಜಾರಿಗೊಳಿಸ್ತು ಬಿಜೆಪಿ ಒಕ್ಕಲಿಗರ ಜೊತೆ ನಿಂತ್ಕೊಂಡಿದೆ. ಕಾಂಗ್ರೆಸ್ ಯಾವ್ದಾವ್ದು ಮಾಡಿದೆ ಅಂತ ಹೇಳಿ ಲಿಸ್ಟ್ ಕೊಡ್ಲಿ. ಸೇಮ್ ಆ ಪ್ರಶ್ನೆ ನಿಮಗೆ ತೆಗೆದಾಕಿದ್ರೆ ದರ್ಶನ್ ಅವರೇ, ಅವ್ರು ಹೇಳಿದ್ರು ಬಿಜೆಪಿ ಒಕ್ಕಲಿಗರಿಗೋಸ್ಕರ ಇಷ್ಟೆಲ್ಲ ಮಾಡಿದೆ, ಸಮಸ್ಯೆ ಬಂದಾಗ ಮಾತ್ರ ಒಕ್ಕಲಿಗ ಅಂತ ನೆನಪಾಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಒಕ್ಕಲಿಗ ಸಮುದಾಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅಂತ ಕೇಳೋ ಪ್ರಶ್ನೆಗೆ ಉತ್ತರ ಏನ್ ಕೊಡ್ತೀರಿ? ಹಿಂದೂ ನಾವೆಲ್ಲ ಒಂದು ಅನ್ನುವಂಥದ್ದು ಆಪತ್ತು ಬಂದಾಗ ಒಂದು ಜಾತಿಯ ಮೂಲವನ್ನ ಹುಡುಕುವಂತ ಚಾಣಾಕ್ಷತನ ಬಿಜೆಪಿ ಧರ್ಮ ಬೇಡ, ಆಯ್ತು ಬಂದೆ. ಒಕ್ಕಲಿಗರಿಗೋಸ್ಕರ ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ದಾರೆ ಅಂತ ಒಕ್ಕಲಿಗ ನಾಯಕರು ಡಿ ಕೆ ಪರವಾಗಿ ನಿಂತ್ಕೋಬೇಕು ಅನ್ನೋ ಆ ಪ್ರಶ್ನೆನ ನಿಮಗೆ ಪಾಸ್ ಮಾಡ್ತಾ ಇದ್ದೀನಿ. ಇವತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷ, ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಲ್ವಾ? ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ನೀವ್ ಅಂದ್ಕೊಂಡಂಗೆ ಕಾಂಗ್ರೆಸ್ ನಲ್ಲಿರೋರು ಅಂದ್ಕೊಂಡಿದಾರ ಡಿ ಕೆ ಶಿವಕುಮಾರ್ ಅಂದ್ರೆ ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷ ಅಂತ ಅಂದ್ಕೊಂಡಿದಾರ? ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಪಕ್ಷ, ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಕಾಂಗ್ರೆಸ್ ಪಕ್ಷ, ಹಾಗೆ ನಮ್ಮ ನಾಯಕರೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಅಂತ ನಾ ಹೇಳ್ತಾ ಇರುವಂತದ್ದು. ಮೇಡಮ್, ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅವತ್ತಿನ ನಗರಾಭಿವೃದ್ಧಿ ಸಚಿವರಾಗಿ, ಅವತ್ತು ದೇಶದ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು. ಆ ಒಂದು ಗುದ್ದಲಿ ಪೂಜೆಯನ್ನ ಹಾಕಿರ್ತಕ್ಕಂಥದ್ದು ಅಂದಿನ ಮುಖ್ಯಮಂತ್ರಿ ಆದಂತ ಎಸ್ ಎಂ ಕೃಷ್ಣ ಅವರ ಜೊತೆಗೆ ಇದೇ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದನ್ನ ಮರೆಯುವಂಥದ್ದು ಬೇಡ. ಹಾಗೇನೆ ಕೆಂಪೇಗೌಡ ಅಭಿವೃದ್ಧಿ ನಿಗಮ ಮಂಡಳಿಯನ್ನ ಇವತ್ತು ಯಾರಾದ್ರೂ ಮಾಡಿದ್ದಾರೆ ಅಂತಂದ್ರೆ ಅದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನ ಮರೆಯೋದು ಬೇಡ. ಇವರು ಕೆಂಪೇಗೌಡರ ಪುತ್ಥಳಿಯನ್ನ ಕಟ್ಟಿರಬಹುದು, ಇವತ್ತು ಅದೇ ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಮ್ಯೂಸಿಯಂ ಮಾಡುವಂತ ಕೆಲಸವನ್ನ ಇದೇ ಡಿ ಕೆ ಶಿವಕುಮಾರ್ ನಾಯಕರ ಒಂದು ವಿಶ್ವಾಸವನ್ನ ಗಳಿಸ್ಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಫೇಲ್ ಆದ್ರು. ಅದಕ್ಕೋಸ್ಕರ ಒಬ್ರು ಕೂಡ ಡಿ ಕೆ ಸಿಎಂ ಆಗ್ಲಿ ಅಂತ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಬಿಜೆಪಿ ಜೆಡಿಎಸ್ ಇಂದ ಒಬ್ರು ಸೊಲ್ಲೆತ್ತಲ್ಲ. ಏನಂತೀರಾ ಇದಕ್ಕೆ? ನೋಡಿ, ವಾಟ್ ಬಿಜೆಪಿ ಇಸ್ ಗೋಯಿಂಗ್ ಟು ಟೆಲ್ ಆರ್ ವಾಟ್ ಜೆಡಿಎಸ್ ಇಸ್ ಗೋಯಿಂಗ್ ಟು ಟೆಲ್, ದಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್. ಯಾಕಂದ್ರೆ ವಿ ಆರ್ ದ ಪೊಲಿಟಿಕಲ್ ಪಾರ್ಟಿ. ಪಕ್ಷದಲ್ಲಿರೋರು ವಿರೋಧಿಸ್ತಾ ಇದ್ರಲ್ಲ, ಅವ್ರ ಸಿಎಂ ಆದ್ರೆ ನಾವೇನ್ ಮಾಡೋಣ, ನಮ್ದು ತಗೊಳ್ಳಿ ಲಿಸ್ಟ್ ಅಂತ ಕೊಡ್ತಾರಲ್ಲ, ಅದಕ್ಕೇನಂತೀರಿ? ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಮ್ಮ ಪಕ್ಷದಲ್ಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್, ಹೈಕಮಾಂಡ್ ವಿಲ್ ಟೇಕ್ ದ ಕಾಲ್ ಆ ದಿನಕ್ಕೆ. ಆದರೆ ನನಗೆ ಕೆಲವೊಂದು ಚರ್ಚೆ, ಇವತ್ತು JDS ನವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ದಕ್ಕೆ ನಾನು ಅದಕ್ಕೆ ಉತ್ತರ ಕೊಡಲೇಬೇಕು, ಕೇಳ್ಕೊಂಡಿದ್ದೀನಿ ಭಾಳ ತಾಳ್ಮೆಯಿಂದ. ಯಾವುದು ಕಾನೂನು ಬಗ್ಗೆ, ಕಾನೂನು ದೇಶದ ನೆಲದ ಕಾನೂನೆಲ್ಲ ಅಂದ್ರಲ್ಲ, ಹೌದು, ಇದೇ ಮೊದಲಿಗೆ ಕ್ಲಿಯರ್ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ITED CBI ದಾಳಿ ಯಾಕಾಯ್ತು ಅನ್ನುವಂಥದ್ದು ಜಗಜ್ಜಾಹಿರ. ಆ ಕೇಸ್ಗಳು ಸುಪ್ರೀಂ ಕೋರ್ಟ್ ಇಂದ ಖುಲಾಸೆ ಆಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ ಅಂತ ಕೇಳಿದ್ರಲ್ಲ JDS ಅವರು, ಉತ್ತರ ಏನು ಕೊಡ್ತೀರಿ? ಒಂದು ನಿಮಿಷ. ಇವತ್ತು ನೀವು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ JDS ನವರು ಆಪಾದನೆ ಮಾಡಿದ್ರಲ್ಲ, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ 530 ಎಕರೆ ಯಾರ ಮೇಲಿರೋದು? ಪಡುವಾಲ ಇಪ್ಪೆ 87 ಎಕರೆ ಯಾರ ಮೇಲಿರೋದು? ಗಂಗೇನಹಳ್ಳಿಯ 100 ಕೋಟಿ ರೂಪಾಯಿ ಅಕ್ರಮ ಯಾರ ಮೇಲಿರೋದು? ಮೇಡಮ್, ಕೇತನಹಳ್ಳಿ 1 ಇಂಚು ನಾನು ಪ್ರೊಫೆಸರ್ ವೆಂಕಟೇಗೌಡರು ಬರ್ತಿರ್ತಕ್ಕಂಥ ಭ್ರಷ್ಟಾಚಾರದ ಪಿತಾಮಹ ದೇವೇಗೌಡರು ಅನ್ನುವಂತ ಇವತ್ತು ಇನ್ನೊಂದು ಪದ ಹೇಳಿ. ವೆರಿ ಸಿಂಪಲ್. ನಿಮಿಷ ಸರ್. ಸಿಎಂ ಅಂತ ಬಂದಾಗ ನಾ ಹೇಳಿದ್ನಲ್ಲ, ಪಕ್ಷವನ್ನೇ ಬಿಟ್ಟು ಸಿದ್ಧಾಂತವನ್ನು ಬದಿಗೊಟ್ಟು ನಮ್ಮ ಸಮುದಾಯದವನು ನಮ್ಮವ್ನು ನಿಂತ್ಕೋಬೇಕು ಅಂತ ಶಾಮನೂರು ಶಿವಶಂಕರಪ್ಪನವರು ಗಟ್ಟಿಯಾಗಿ ತೊಡೆ ತಟ್ಟು ನಿಂತ್ಕೊಂಡ್ರು ಯಡಿಯೂರಪ್ಪ ಅವರ ವಿಚಾರವಾಗಿ. ಅಂತಹ ಒಂದೇ ಒಂದು ಧ್ವನಿಯು ಬಿಜೆಪಿ JDS ಇಂದ ಬರ್ತಿಲ್ವಲ್ಲ, ಯಾಕೆ? ವಿಶ್ವಾಸ ಗಳಿಸ್ಕೊಳ್ಳುವಲ್ಲಿ ಎಲ್ಲಿ ಫೇಲ್ಯೂರ್ ಆದ್ರು?
ನಮ್ಮ ಮುಖ್ಯಮಂತ್ರಿಯನ್ನ ಮಾಡುವಂಥದ್ದು ನಮ್ಮ ಶಾಸಕರು, ನಮ್ಮ ಶಾಸಕಾಂಗ ಸಭೆ, ನಮ್ಮ ಹೈಕಮಾಂಡ್. ಗೊತ್ತು. ಈಗ ಕೇಳಿ, ನನ್ನ ಮಾತು ನಿಮ್ಗೆ ಅರ್ಥ ಆಯ್ತು ಅಂತ ಕಳ್ತೀನಿ ನಾನು. ನನಗೆ ಗೊತ್ತಾಯ್ತು. ಒಂದು ಮದುವೆ ಅಂತ ಬಂದಾಗ ಮದುವೆ ನಿಶ್ಚಯ ಮಾಡೋದು ಮನೆಯವರೇ ಆಗಿರ್ಬೋದು, ಒಪಿನಿಯನ್ ಅನ್ನ ಇಡೀ ಕುಟುಂಬದವ್ರ ಹತ್ರ ತಗೊಳ್ತಾರೆ, ನೆಂಟರಿಷ್ಟ್ರ ಹತ್ರ ತಗೊಳ್ತಾರೆ ಅಲ್ವಾ? ಹಂಗ ನೀವು ಕನ್ಸಿಡರ್ ಮಾಡಿ. ನೋಡಿ, ನಮ್ದೊಂದು ರಾಷ್ಟ್ರೀಯ ನೇರ ನಿಷ್ಠುರವಾದಿ ಅನ್ನೋದಕ್ಕೆ ವಿರೋಧಿತನವನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದಾರ ಡಿ ಕೆ ಶಿವಕುಮಾರ್ ಅವರು. ಈಗ ಒಂದ್ ಮಾತು ಹೇಳ್ತಾರಲ್ಲ, ನೇರವಾಗಿರೋ ಕೊಂಬೆನೆ ಫಸ್ಟ್ ಕಡಿಯೋದು ಅಂತ, ಹಂಗಾಗ್ತಾ ಇದೆಯಾ? ಏನು ಇಲ್ಲ. ಅದು ಆ ಸಭೆ ನಾನು ಬಹಳ ಕ್ಲಿಯರ್ ಆಗಿ ಹೇಳಿದೆ, ಅದೊಂದು ಉದ್ಯಮದ ಸಭೆ ಅಂತೇಳಿ. ಮೇಡಮ್, ಇನ್ನೊಂದು ಪದ ಹೇಳಿದ್ರು ಬಿಜೆಪಿನವರು, ಸಾರಿ JDSನವರು, ಒಕ್ಕಲಿಗರ ಕಾಲೆಳೆಯುವಂತ ಒಂದು ಪದವನ್ನು ಅವರು ಬಳಸಿದ್ರು. ಮೇಡಮ್ SM ಕೃಷ್ಣ ಅವರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದ್ದಾಗ ಯಾರು ಕಾಲು ಎಳೆದ್ರು? ಇದೇ ಡಿ ಕೆ ಶಿವಕುಮಾರ್ ಅವರಿಗೆ 2004ರಲ್ಲಿ ಮಂತ್ರಿ ಪದವಿ ಸ್ಥಾನ ಸಿಗುವಂತ ಸಂದರ್ಭದಲ್ಲಿ ಯಾರು ಕಾಲು ಎಳೆದ್ರು? ಇವತ್ತು ನೀರಾವರಿ ತಜ್ಞ ನಂಜೇಗೌಡರ ಕಥೆ ಆಗಿರ್ಬೋದು, DB ಚಂದ್ರಗೌಡರ್ ಆಗಿರ್ಬೋದು, BL ಶಂಕರ ಗೌಡ್ರ ಆಗಿರ್ಬೋದು, ವರ್ದೇಗೌಡರ್ ಆಗಿರ್ಬೋದು, ಹಾಗೆ ಬೋರೇಗೌಡರಾಗಿರ್ಬೋದು, ಬಚ್ಚೇಗೌಡರಾಗಿರ್ಬೋದು, ಚಿಕ್ಕಬಳ್ಳಾಪುರದ ಬಚ್ಚೇಗೌಡರಾಗಿರ್ಬೋದು, ವರ್ದೇಗೌಡರಾಗಿರ್ಬೋದು, ಶಂಕರಲಿಂಗೇಗೌಡರಾಗಿರ್ಬೋದು, ಸಾಲು ಸಾಲು ಒಕ್ಕಲಿಗ ನಾಯಕರನ್ನ ಯಾರು ಪಾರಿಪತ್ಯ ಅದು ಮುಗಿಸುವಂತ ಕೆಲಸಕ್ಕೆ ಹುನ್ನಾರ ಹಾಕಿದ್ರು, ಮಠದ ಮೇಲೆ ಕೇಸ್ ಹಾಕಿ ಆ ಮಠವನ್ನ ವಿಭಜನೆ ಮಾಡುವಂತ ಕೆಲಸ ಯಾರು ಮಾಡಿದ್ರು? ಸ್ವಾಮೀಜಿಯವರ ಫೋನ್ ಟ್ಯಾಪ್ ಮಾಡುವಂತ ಕೆಲಸ ಯಾರು ಮಾಡಿದ್ರು ಅನ್ನುವಂಥದ್ದು ಜಗತ್ತಿಗೆ ಗೊತ್ತು. ಈ ಸಮುದಾಯ ನಾಯಕರನ್ನ ತಮ್ಮ ಕುಟುಂಬ ತಾವು ಮಾತ್ರ ಪ್ರತಿನಿತ್ಯ ರಾಜಕೀಯದಲ್ಲಿ ಸರ್ವವನ್ನು ಪಡಿಬೇಕು ಅಂತ ಬಯಸ್ತವ್ರು ಯಾರು? ಆ ತರದ ಬುದ್ಧಿ ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ. ತಾವು ಬೆಳಿತಾರೆ, ತನ್ನವ್ರನ್ನೂ ಬೆಳೆಸ್ತಾರೆ. ಡಿ ಕೆ ಶಿವಕುಮಾರ್ ಅನ್ನೋದೇ